Hi, hello friends. Welcome to Unique Tech for Blind YouTube ಚಾನಲ್. ಮೈಸೆಲ್ಫ್ ಸುನಿಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಏನಪ್ಪ ಮಾಹಿತಿ ಅಂದರೆ ಫ್ರೆಂಡ್ಸ್, ಇವಾಗ ನಾವು ಸುಮಾರು ಫೋನ್ಗಳಿಗೆ ನಾವು ಇಮೇಲ್ ಮೂಲಕ ನಾವು ಲಾಗಿನ್ ಆಗಿರ್ತೀವಿ. ಬಟ್ ಆ ಲಾಗಿನ್ ಆಗಿರೋದೆಲ್ಲ ನಾವು ಮಾಡಿಸ್ಕೊಂಡು ಲಾಗೌಟ್ ಮಾಡ್ದಿರಾ ಹಂಗೆ ಬಿಟ್ಬಿಟ್ಟಿರ್ತೀವಿ ಫ್ರೆಂಡ್ಸ್. ನಮ್ಮ ಇಮೇಲ್ಗೆ ಅಂತಲೇ ಇಲ್ಲ, ಇವಾಗ ಬೇರೆ ಬೇರೆ ವಿಂಡೋಸ್ಗೆಲ್ಲ ನಾವು ಲಾಗಿನ್ ಮಾಡಿರ್ತೀವಿ, ಲ್ಯಾಪ್ಟಾಪ್ಗೆ ಇರ್ಬೋದು ಮತ್ತು ಸಿಸ್ಟಮಲ್ಲೆಲ್ಲ ನಾವು ಲಾಗಿನ್ ಮಾಡಿರ್ತೀವಿ ಏನಕ್ಕಾರ ಇಮೇಲ್ ಮೂಲಕ ನಾವು ಅಲ್ಲಿ ಲಾಗೌಟ್ ಮಾಡೋದು ಕೂಡ ಮಾಡಿಸ್ಕೊಂಡಿರ್ತೀವಿ. ಅದನ್ನ ನಾವು ಕರೆಂಟ್ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಇದೇ ಮೊಬೈಲಲ್ಲಿ ನಾವು ಹೆಂಗೆ ಆ ಲಾಗಿನ್ ಆಗಿರೋದನ್ನ ಹೆಂಗೆ ನಾವು ಲಾಗೌಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲಾಗೌಟ್ ಮಾಡೋ ಮೂಲಕ ಈ ಲಾಗೌಟ್ ಮಾಡೋದ್ರಿಂದ ಫ್ರೆಂಡ್ಸ್ ನೀವು ಸೆಕ್ಯೂರ್ ಆಗಿರ್ತೀರಿ. ಹಾಗೆ ನಿಮ್ಮ ಇಮೇಲ್ ಐ ಡಿ ನಿಮಗೆ ಮಿಸ್ಯೂಸ್ ಆಗೋಲ್ಲ, ಬೇರೆಯವ್ರು ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಇಲ್ಲಿ ಲಾಗೌಟ್ ಮಾಡೋದ್ರಿಂದ ಫುಲ್ಲು ಕಂಪ್ಲೀಟಾಗಿ ನಮಗೆ ಯಾವ್ಯಾವ ಡಿವೈಸಲ್ಲಿ ಲಾಗಿನ್ ಆಗಿದೆ ಅವೆಲ್ಲ ನಮಗೆ ರಿಮೂವ್ ಆಗುತ್ತೆ. ನಾವು ಕರೆಂಟ್ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವೋ ಅದೇ ಮೊಬೈಲಲ್ಲೇ ನಮಗೆ ಬ್ಯಾಡದೇ ಇರೋ ಡಿವೈಸಲ್ಲೆಲ್ಲ ನಾವು ಮತ್ತು ಲಾಗಿನ್ ಆಗಿ ನಾವು ಮಾಡ್ಕೊಂಡಿದ್ರೆ ನಾವು ಇದೇ ಮೊಬೈಲ್ ನಾವು ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಅದೇ ಮೊಬೈಲಲ್ಲಿ ನಾವು ಅವೆಲ್ಲ ಲಾಗೌಟ್ ಮಾಡ್ಬೋದು. ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾರ ನಮ್ಮ ವಾಟ್ಸಪ್ ಗ್ರೂಪ್ಗೆ ಏನಾರ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ. ಹಾಗೆ ನಮ್ಮ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ. ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ದರೆ ನಮ್ಮ ಗ್ರೂಪ್ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಅಲ್ಲೂ ಕೂಡ ನಾವು ಟೆಕ್ನಾಲಜಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ನೀವು ಕೂಡ ತಿಳ್ಕೊಬೋದು ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. Hello friends. If you like the technology information we provide, then subscribe to our YouTube channel. Also, if you want to join our WhatsApp group, you can call this number 6361067936. ಓಕೆ ಫ್ರೆಂಡ್ಸ್, ಇವಾಗ ನಾನು ಸೆಟ್ಟಿಂಗ್ನ ಓಪನ್ ಮಾಡ್ತೇನೆ. ನೀವು ಕೂಡ ಸೆಟ್ಟಿಂಗ್ನ ಓಪನ್ ಮಾಡಿ. System launcher. WhatsApp has 2. Play Store. Settings. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಅಂದರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಇರುತ್ತಲ್ಲ ಆ ಸೆಟ್ಟಿಂಗ್ನ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡೋಣ ಇವಾಗ. Google and list. ಓಕೆ ಫ್ರೆಂಡ್ಸ್, ನಾವು ನಿಮಗೆ ಎಲ್ಲರ ಫೋನಲ್ಲೂ ಲಾಸ್ಟಲ್ಲಿ ಒಂದು ಗೂಗಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಆ ಗೂಗಲ್ಗೆ ನೀವು ಬರಬೇಕಾಗುತ್ತೆ. Users Google. ಇಲ್ಲಿ ಗೂಗಲ್ ಅಂತ ಸಿಕ್ಕಿದೆ, ಈ ಗೂಗಲ್ ಒಳಗೆ ಬರೋಣ. Google account. At Google. ಓಕೆ ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಂತ ಇರುತ್ತೆ, ಅದ್ರ ಒಳಗೆ ಬರಬೇಕಾಗುತ್ತೆ. Navigate up. Help and feedback. More options. Google account. Manage your Google account. ಓಕೆ, ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಸಿಕ್ಕಿದೆಯಲ್ಲ, ಇದ್ರ ಒಳಗೆ ಬರೋಣ ಇವಾಗ. Google account. Close. ಓಕೆ ಫ್ರೆಂಡ್ಸ್, ಓಪನ್ ಆಗಿದೆ ಇವಾಗ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟು. ನೆಕ್ಸ್ಟ್ ಸೆಕ್ಯೂರಿಟಿ ಟ್ಯಾಬ್ಗೆ ನಾವು ಬರಬೇಕಾಗುತ್ತೆ. Google help. Search. Google account. Symbol is open. Selected. Home. Personal info. Data and privacy. Security. Tab. 406. ಓಕೆ ಫ್ರೆಂಡ್ಸ್, ಇವಾಗ ಸೆಕ್ಯೂರಿಟಿ ಟ್ಯಾಬ್ಗೆ ನಾವು ಓಪನ್ ಮಾಡೋಣ ಸೆಕ್ಯೂರಿಟಿ ಟ್ಯಾಬ್ನ. Security. Selected. Page 406. ಓಕೆ ಫ್ರೆಂಡ್ಸ್, ಇವಾಗ ಸೆಕ್ಯೂರಿಟಿ ಓಪನ್ ಮಾಡಿದ್ದೀವಿ. ನೆಕ್ಸ್ಟು ನಮಗೆ ಇವಾಗ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಂಡು ಬರೋಣ. People and share. Payment. See the tip. Your account. Recent. No security. How you sign. 2 dash. Security. Passkeys and password. Skip password. Google prompt. 2 dash step. Recovery phone. Recovery email. Google account. Authenticator. Backup 2 dash. Backup code. Your devices. Where you're signed in. Out of list. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಿರ್ಬೋದು. ಯುವರ್ ಡಿವೈಸಸ್ ಅಂತ ನಮಗೆ ಹೇಳುತ್ತೆ ಇಲ್ಲೊಂದು ಆಪ್ಷನ್ಸ್, ಅದಕ್ಕೆ ನಾವು ಬರಬೇಕಾಗುತ್ತೆ. ನೀವು ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. Backup. Your devices. Where you're signed in. Out of list. ಓಕೆ ಫ್ರೆಂಡ್ಸ್, ಯುವರ್ ಡಿವೈಸಸ್ ಅಂತ ಹೇಳ್ಬಿಟ್ಟು ಯುವರ್ ಸೈನ್ ಇನ್ ಅಂತ ಹೇಳುತ್ತೆ, ಅಂದರೆ ನಾವು ಯಾವ್ಯಾವ ಡಿವೈಸ್ಗೆಲ್ಲ ಸೈನ್ ಇನ್ ಮಾಡಿದ್ದೀವಿ ಅಂತ. ಓಕೆ, ಇದನ್ನ ಓಪನ್ ಮಾಡಬೇಕಾಗುತ್ತೆ. Google Play Services. Navigate up. Button. ಓಕೆ ಫ್ರೆಂಡ್ಸ್, ಇದನ್ನ ಓಪನ್ ಮಾಡಾದ್ಮೇಲೆ ನಾವು ಯಾವ್ಯಾವ ಮೊಬೈಲಲ್ಲಿ ಲಾಗಿನ್ ಆಗಿದ್ದೀವಿ ಅವೆಲ್ಲ ಡಿವೈಸು ನಮಗೆ ಇಲ್ಲಿ ತೋರಿಸುತ್ತೆ. ಅದು ನೇಮು, ಇವಾಗ ಬೇರೆ WhatsApp 100.
Spoken feedback is off. ಇವಾಗ ಬೇರೆ ಬೇರೆ ಫೋನ್ಗೆಲ್ಲ ಲಾಗಿನ್ ಆಗಿರ್ತೀವಿ. ಎಕ್ಸಾಂಪಲ್ಲು ಯಾವುದೋ ಒಂದು ಮೊಬೈಲ್ಗೆ ಲಾಗಿನ್ ಆಗಿರ್ತೀವಿ, ಬಟ್ ನಮ್ಮ ಫ್ರೆಂಡ್ ಮೊಬೈಲ್ಗೆ ಇರ್ಬೋದು, ಯಾವ್ದಾರು ಒಂದು ಮೊಬೈಲ್ಗೆ ಇರ್ಬೋದು, ನಾವು ಲಾಗಿನ್ ಆಗಿರ್ತೀವಿ, ಲಾಗೌಟ್ ಮಾಡೋದು ಮರ್ತ್ಕೊಂಡಿರ್ತೀವಿ. ನಮ್ಮ ಏನು ಇವಾಗ ಕರೆಂಟ್ ಯೂಸ್ ಮಾಡ್ತಾ ಇದ್ದೀವಲ್ಲ ಆ ಮೊಬೈಲಲ್ಲೇ ನಾವು ಆ ಮೊಬೈಲಿಂದ ಈ ಮೊಬೈಲಿಂದ ನಾವು ಲಾಗೌಟ್ ಮಾಡ್ಬೋದು. ಯಾಕಂದರೆ ಇದು ಮಾಡೋದ್ರಿಂದ ನಮಗೆ ಯಾರನ್ನ ಮಿಸ್ಯೂಸ್ ಮಾಡ್ಕೋಬೋದು, ನಮ್ಮ ಜಿಮೇಲ್ ಐ ಡಿನ ಮಿಸ್ಯೂಸ್ ಮಾಡ್ಕೋಬೋದು. ಹಾಗೆ ಇವಾಗ ನಮ್ಮ ಹತ್ರ ಇವಾಗ ಎರಡೆರಡು ಮೊಬೈಲ್ ಇರ್ತವೆ. ಇನ್ನು ಒಂದು ಮೊಬೈಲಲ್ಲಿ ಇದು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿರ್ತೀವಿ, ಸೇಮ್ ಜಿಮೇಲ್ ಐ ಡಿಯಿಂದ. ಬಟ್ ಅದನ್ನ ನಾವು ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ಇಲ್ಲಾಂದರೆ ಆ ಮೊಬೈಲು ಬೇರೆಯವ್ರಿಗೆ ಮಾರ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ನಾವು ಲಾಗೌಟ್ ಮಾಡೋದನ್ನು ಕೂಡ ನಾವು ಮರ್ತ್ಕೊಂಡಿರ್ತೀವಿ ಒಂದೊಂದು ಸತಿ. ಇದರಲ್ಲಿ ನಾವು ಮೊಬೈಲಿಗೆಲ್ಲ ನಾವು ವಿಂಡೋಸ್ಗೂ ಕೂಡ ಇವಾಗ ಯಾವ್ದಾರ ಸೈಬರ್ ಸೆಂಟ್ರಿಗೆ ಹೋಗ್ತೀವಿ, ಅಲ್ಲೂ ನಾವು ಲಾಗಿನ್ ಆಗಿರ್ತೀವಿ, ಅವಾಗೂ ಕೂಡ ನಾವು ಮರ್ತ್ಕೊ ಬಂದಿರ್ತೀವಿ. ಈ ಥರ ನಮಗೆ ನಮ್ಮ ಇಮೇಲ್ ಐ ಡಿ ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬೇರೆಯವರೆಲ್ಲ ಯೂಸ್ ಮಾಡಿಬಿಡ್ಬೋದು ನಮ್ಮ ಜಿಮೇಲ್ ಐ ಡಿ ಯೂಸ್ ಮಾಡಿಕೊಂಡು. ಆವಾಗ ನಾವು ಇಲ್ಲಿಂದ ನಾವು ಲಾಗೌಟ್ ಮಾಡ್ಕೋಬೋದು. ನಾವು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಯಾವ್ಯಾವ ಡಿವೈಸ್ಗೆಲ್ಲ ಲಾಗಿನ್ ಆಗಿದ್ದೀನಿ ಅಂತ ಇಲ್ಲಿ ನಾವು ಫುಲ್ಲು ಡೀಟೇಲ್ಸ್ ಬರುತ್ತೆ. ನಾವು ಯಾವ ಡಿವೈಸ್, ಆ ನೇಮು, ಯಾವ ಡೇಟಲ್ಲಿ ಲಾಗಿನ್ ಆಗಿದ್ದೀನಿ, ಎಷ್ಟು ದಿವಸ ಆಯಿತು ನಾನು ಲಾಗಿನ್ ಆಗಿ, ಅದೆಲ್ಲ ನನಗೆ ಫುಲ್ಲು ಇಲ್ಲಿ ತೋರಿಸುತ್ತೆ. ನಿಮಗೂ ಕೂಡ ನಾವು ತಿಳಿಸ್ತೀನಿ ನೋಡಿ. ಇವಾಗ ಡಿವೈಸ್ ಅನ್ನೋದು ನಾನು ಓಪನ್ ಮಾಡಿದ್ದೀನಿ. ಇವಾಗ ನಾನು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಬರ್ತೀನಿ ನೋಡಿ. ರೈಟ್ ಕಡೆ ನಾನು ಸ್ವೈಪ್ ಮಾಡ್ಕೊಬರ್ತೀನಿ. Google account. Help and feedback. Google account /Sunil open parent select 0.2020@gmail.com close parent. ಓಕೆ ಫ್ರೆಂಡ್ಸ್, ಇದು ನನ್ನ ಅಕೌಂಟ್ ಹೇಳುತ್ತೆ. ಇಲ್ಲಿ ಫಸ್ಟು ಇವಾಗೇನು ಕರೆಂಟ್ ಯೂಸ್ ಮಾಡ್ತಾ ಇದ್ದೀವಲ್ಲ ಆ ಮೊಬೈಲು ನಮಗೆ ಆ ಮೊಬೈಲ್ ನೇಮ್ ಹೇಳುತ್ತೆ. ನಾವೇನು ಇವಾಗ ಕರೆಂಟ್ ಯೂಸ್ ಮಾಡ್ತಾಯಿರೋ ಮೊಬೈಲ್ದು ನೇಮ್ ಹೇಳುತ್ತೆ. ಅದನ್ನ ನೀವು ಲಾಗೌಟ್ ಹೋಗಬೇಡಿ, ಯಾಕಂದರೆ ಇವಾಗ ಕರೆಂಟ್ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಅದರಿಂದ ನಮಗೇನೇ ಪ್ರಾಬ್ಲಮ್ ಆಗಲ್ಲ. Web view. Your devices. ಯುವರ್ ಡಿವೈಸಸ್ ಅಂತ ಇಲ್ಲಿ ಹೆಡ್ಡಿಂಗು. ಇದ್ರ ಕೆಳಗಡೆ ನಾವು ಯಾವ ಡಿವೈಸ್ಗೆಲ್ಲ ಲಾಗಿನ್ ಆಗಿದ್ದೀವಿ ಅಂತ ನಮಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಬರುತ್ತೆ. You're signed in on these devices or have been in the last 28 days. There might be multiple activity sessions from the same device. ಓಕೆ ಫ್ರೆಂಡ್ಸ್, ಇವಾಗ ನಾವು ಹಂಗೆ ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡ್ಕೊಂಡು ಬರೋಣ. ನಾವು ಯಾವ ಲಾಗಿನ್ ಆಗಿದ್ದೀವಿ ಅಂತ ಇಲ್ಲೆಲ್ಲ ನಮಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಕೊಡುತ್ತೆ ನಮಗೆ. Learn more about this in Google support. Open parent opens in a new tab, close parent. ಓಕೆ, ನೀವು ಎಕ್ಸ್ಟ್ರಾ ಏನಾರ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ಲರ್ನ್ ಮೋರ್ ಅಂತ ಇದೆಯಲ್ಲ, ಇದ್ರ ಒಳಗೆ ಹೋಗಿ ಇದ್ರ ಬಗ್ಗೆ ನೀವು ಫುಲ್ಲು ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು. 8 sessions on Android phone open parent s close parent. ನಾವು ಎಷ್ಟು ಡಿವೈಸ್ಗೆ ಲಾಗಿನ್ ಆಗಿದ್ದೀವಿ ಅಂತ ಇಲ್ಲಿ ಹೇಳಿದೆ. What's this button? ಓಕೆ, ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬರೋಣ. Dream RMX3612 Karnataka India Android device 3843 full stop. ಓಕೆ ಫ್ರೆಂಡ್ಸ್, +1 your current session. Link 1 of 8. Level 2 8 items. ಓಕೆ ಫ್ರೆಂಡ್ಸ್, ಇದು ನಾನು ಇವಾಗ ಕರೆಂಟ್ ಯೂಸ್ ಮಾಡ್ತಾ ಇರೋ ಫೋನು ರಿಯಲ್ಮಿ, ಅದು ನನಗೆ ತೋರಿಸ್ತೈತೆ. Dream RMX3612 Karnataka India September 30th 2023 Android device. Truecaller inactive for 202 days. Link ಓಕೆ ಫ್ರೆಂಡ್ಸ್, ಇಲ್ಲಿಂದ ನಾವು ಸುಮಾರು ನಾವು ಯಾವ್ಯಾವ ಫೋನ್ಗೆ, ಯಾವ ವಿಂಡೋಸ್ಗೆ ಅವೆಲ್ಲ ಲಾಗಿನ್ ಆಗಿರೋದೆಲ್ಲ ನಮಗೆ ಇಲ್ಲಿ ತೋರಿಸುತ್ತೆ. ಇವಾಗ ನಾನು ತಿಳಿಸ್ತೀನಿ ನೋಡಿ. RMX3612 Karnataka India August 31st 2023 Android device inactive for 232 days. Link 3 of ಓಕೆ 8. ಫ್ರೆಂಡ್ಸ್, ನಾವು ಯಾವಾಗ ಲಾಗೌಟ್ ಮಾಡಿದ್ದೀವಿ, ಯಾವಾಗ ಲಾಗೌಟ್ ಮಾಡಿರೋದೆಲ್ಲ ಇಲ್ಲಿ ನಮಗೆ ತೋರಿಸುತ್ತೆ. ಇವಾಗ ನಾವು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಬಂದರೆ ಬೇರೆ ಬೇರೆ ಡಿವೈಸ್ ಎಲ್ಲ ತೋರಿಸುತ್ತೆ. ನಾನು ಬೇರೆ ಬೇರೆ ಡಿವೈಸಲ್ಲೆಲ್ಲ ನಾನು ಇಮೇಲ್ ಐ ಡಿ ಮೂಲಕ ಲಾಗಿನ್ ಆಗಿದ್ದೇನೆ. ಆವಾಗ ನನಗಿಲ್ಲಿ ಬೇರೆ ಬೇರೆ ಡಿವೈಸ್ ಎಲ್ಲ ತೋರಿಸುತ್ತೆ ನೋಡಿ. RMX36, Dream RMX36, Dream RMX, Redmi 9A Android device, handcrafted inactive for more than 270 days. ಓಕೆ ಫ್ರೆಂಡ್ಸ್, ಇಲ್ಲಿ ರೆಡ್ಮಿ 9i ಅಂತ ಇದೆ ನೋಡಿ. ನಾನು ಇವಾಗ ಯೂಸ್ ಮಾಡ್ತಾ ಇರೋ ಫೋನು ರಿಯಲ್ಮಿ. ರೆಡ್ಮಿ 9iಯಲ್ಲಿ ನಾನು Dream Redmi 9A Android device, handcrafted inactive for more than 270 days. ಓಕೆ ಫ್ರೆಂಡ್ಸ್, ರೆಡ್ಮಿ 9iಯಲ್ಲಿ ನಾನು ಲಾಗಿನ್ ಮಾಡಿದ್ದೀನಿ. ಹ್ಯಾಂಡ್ ಕ್ರಿಕೆಟ್ ಕೂಡ ಅದರಲ್ಲಿ ಲಾಗಿನ್ ಮಾಡಿದ್ದೀನಿ, ಅದು ಡಿಆಕ್ಟಿವೇಟ್ ಮಾಡಿದ್ದೀನಿ. ಇವಾಗ ನಾನು ಅದರಲ್ಲಿ ಲಾಗಿನ್ ಮಾಡಿದ್ದೀನಿ, ಬಟ್ ನಾನು ಲಾಗೌಟ್ ಮಾಡಿಲ್ಲ. ಆ ಫೋನ್ ಕೂಡ ನನ್ನ ಹತ್ರ ಇದೆ. ಆ ಲಾಗಿನ್ ಮಾಡಿದ್ದೀನಿ, ಅದರಲ್ಲೂ ಕೂಡ ನಾನು ಲಾಗೌಟ್ ಮಾಡಿಲ್ಲ. ಇವಾಗ ಮುಂದೆ ಇನ್ನೂ ತೋರಿಸ್ತೀನಿ ನೋಡಿ. ಇನ್ನೂ ಒಂದು ಸ್ವಲ್ಪ ಡಿವೈಸ್ಗಳೆಲ್ಲ ಯಾವ್ಯಾವ ಫೋನ್ಗೆ ನಾನು ಲಾಗಿನ್ ಮಾಡಿದೆ ಅವೆಲ್ಲ ಬರುತ್ತೆ. ಮತ್ತು ಯಾವ್ಯಾವ ಆ್ಯಪ್ಸ್ಗೆಲ್ಲ ನಾವು ಲಾಗಿನ್ ಮಾಡಿದೋ ಅದು ಕೂಡ ನಮಗೆ ಹೇಳುತ್ತೆ. ಇವಾಗ ನಾನು
ಈ ರೆಡ್ಮಿಲಿ ನಾನು ಹ್ಯಾಂಡ್ರಿಕೇಟ್ ಅನ್ನೋದನ್ನ ಇನ್ಸ್ಟಾಲ್ ಮಾಡಿ ಅದಕ್ಕೆ ನಾನು ಗೂಗಲಲ್ಲಿ ಲಾಗಿನ್ ಮಾಡಿದ್ದೀನಿ. ಅದಕ್ಕೆ ಲಾಗಿನ್ ಮಾಡಿ ಅಸಲು ನಾನು ಡಿಆಕ್ಟಿವೇಟ್ ಕೂಡ ಮಾಡಿದ್ದೀನಿ. ಅದಕ್ಕೆ ನನಗೆ ಹ್ಯಾಂಡ್ರಿಕೇಟ್ ಡಿಆಕ್ಟಿವೇಟ್ ಅಂತ ನನಗೆ ತೋರಿಸ್ತಾ ಇದೆ. ಇವಾಗ ನಾನು ಮುಂದೆ ಸ್ವೈಪ್ ಮಾಡ್ತೀನಿ ನೋಡಿ, ಇನ್ನೂ ಸ್ವಲ್ಪ ಡಿವೈಸ್ಗಳೆಲ್ಲ ನನಗೆ ಬರುತ್ತೆ. Vivo 1901 WhatsApp Messenger. Lazarillo inactive for more than 270 days. Link. ನೋಡಿ ಫ್ರೆಂಡ್ಸ್, ಇಲ್ಲಿ ವಿವೋ ಮೊಬೈಲಲ್ಲಿ ಕೂಡ ನಾನು ಲಾಗಿನ್ ಮಾಡಿದೆ. ಅದರಲ್ಲಿ ಲೆಜರೊಲೊ ಮತ್ತು ವಾಟ್ಸಪ್ ಅದನ್ನು ಕೂಡ ನಾನು ಇಮೇಲ್ ಮೂಲಕ ಲಾಗಿನ್ ಆಗಿದ್ದೀನಿ. ಅವೆಲ್ಲ ಡಿಆಕ್ಟಿವೇಟ್ ಕೂಡ ಮಾಡಿದ್ದೀನಿ. ಬಟ್ ಇಮೇಲ್ ಐ ಡಿ ಲಾಗಿನ್ ಆಗಿದೆ. ಇದನ್ನ ನಾವು ಡೈರೆಕ್ಟ್ ಇಮೇಲ್ ಐ ಡಿನ ನಾವು ಲಾಗೌಟ್ ಮಾಡ್ಬೋದು. ಅಲ್ಲಿ ನಾವು ಇಮೇಲ್ ಐ ಡಿ ವರ್ಕ್ ಆಗದೆ ಹೋದಂಗೆ ಕೂಡ ನಾವು ಮಾಡ್ಬೋದು, ಡೈರೆಕ್ಟ್ ಲಾಗೌಟ್ ಮಾಡ್ಬೋದು. ವಿವೋ ಫೋನ್ಗೂ ಕೂಡ ನಾನು ಲಾಗಿನ್ ಮಾಡಿದ್ದೀನಿ, ಬಟ್ ಲಾಗೌಟ್ ಮಾಡಿಲ್ಲ. One session on Windows computer. ಓಕೆ ಫ್ರೆಂಡ್ಸ್, ಒಂದು ಸೆಕ್ಷನ್ ವಿಂಡೋಸ್ ಕಂಪ್ಯೂಟರ್. ನನ್ನ ಲ್ಯಾಪ್ಟಾಪ್ ಕೂಡ ನಾನು ಇಮೇಲ್ ಐ ಡಿ ಲಾಗಿನ್ ಆಗಿದ್ದೀನಿ. What's this? Button. Windows Karnataka India April 12th Google Chrome. Link. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಗೂಗಲ್ ಕ್ರೋಮ್ಗೆ ನಾನು ಲಾಗಿನ್ ಆಗಿದ್ದೀನಿ. ಯಾವತ್ತು ಲಾಗಿನ್ ಆಗಿದ್ದೀನಿ ಮತ್ತು ಯಾವ ಟೈಮ್ ಲಾಗಿನ್ ಆಗಿದ್ದೀನಿ ಡೇಟ್ ಎಲ್ಲ ಹೇಳುತ್ತೆ ನಮಗೆ. ನೋಡಿ, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. What's this? Windows Karnataka India April 12th Google Chrome. ವಿಂಡೋಸ್ ಕರ್ನಾಟಕ ಏಪ್ರಿಲ್ 12th ಅಂತ ಏನು ಹೇಳ್ತೈತೆ ನೋಡಿ. ಇವಾಗ ನಾವು ಫುಲ್ಲು ಯಾವ ಡೇ ಯಾವ ದಿನದಲ್ಲಿ ಲಾಗಿನ್ ಆಗಿದ್ದೀವಿ ಅದೆಲ್ಲ ನಮಗೆ ಇಲ್ಲಿ ಫುಲ್ಲು ಡೀಟೇಲ್ಸ್ ಕೊಡುತ್ತೆ. ಇವಾಗ ನಾವು ಅದನ್ನ ಸೈನ್ ಔಟ್ ಮಾಡಬೇಕು. ಸೈನ್ ಇನ್ ಮಾಡಿದ್ದೀವಿ. ಇವಾಗ ನಮಗೆ ಇವಾಗ ವಿವೋ ಫೋನಲ್ಲಿ ಲಾಗಿನ್ ಆಗಿಬಿಟ್ಟಿದೆ ನಂದು, ಬಟ್ ನಾನು ಮರ್ತ್ಕೊಂಡಿದ್ದೀನಿ. ಅದನ್ನ ನಾನು ಲಾಗೌಟ್ ಮಾಡಬೇಕಲ್ಲ. ಇವಾಗ ಏನು ಮಾಡ್ತೀನಿ, ವಿವೋ ಅಂತ ಹೇಳುತ್ತಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. What's this? One session on Windows. Vivo 1901 WhatsApp Messenger. Lazarillo inactive for more than 270 days. Link. Okay, 8 of 8. Level 2. ಇವಾಗ 8 items. ವಿವೋ ಅಂತ ಹೇಳಿದ್ದಲ್ಲ, ಈ ವಿವೋ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. Web view. Google Play Services. Navigate up. Button. ಓಕೆ ಫ್ರೆಂಡ್ಸ್, ಅದನ್ನು ಇವಾಗ ನಾನು ಓಪನ್ ಮಾಡಿದ್ದೀನಿ. ಇವಾಗ ನಾನು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬರ್ತೀನಿ ನೋಡಿ. Google account. Help and feedback. Button. Google account :Sunolis open parent Zelenson. Web view. 19X2C_P87G7QJ3LK8-L7 Vivo 1901 Heading ಓಕೆ, 3 ವಿವೋ 1901 ಮೊಬೈಲ್ ಡಿವೈಸ್ ನೇಮು. ಈ ಮೊಬೈಲಿಗೆ ನಾನು ಲಾಗಿನ್ ಆಗಿದ್ದೀನಿ. First signed in March 25th 2020. ಓಕೆ, ನಾನು ಫಸ್ಟ್ ಯಾವಾಗ ಲಾಗಿನ್ ಆಗಿದೆ ಅಂತ ನನಗೆ ಡೇಟ್ ಹೇಳ್ತಾ ಇದೆ. Page Table. ಓಕೆ, ಇಲ್ಲಿ ಪೇಜ್ ಟೇಬಲ್ ಅಂತ ಇದೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. Sign out. Button. ಇಲ್ಲಿ ನಮಗೆ Row 1. ಸೈನ್ Table. ಔಟ್ ಅಂತ 3 ಇದೆ rows. ನೋಡಿ. 1 column. ಇಲ್ಲಿ ನಮಗೆ ಸೈನ್ ಔಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮುಂದೆ ಏನೇನಿದೆ ಅಂತ ಒಂದ್ಸತಿ ಚೆಕ್ ಮಾಡೋಣ. Find device. Button. Row 2. ಫೈಂಡ್ ಡಿವೈಸ್ ಇನ್ನು ಫೈಂಡ್ ಮಾಡ್ಬೋದು ಇಲ್ಲಿ. Don't recognize something. Button. ಓಕೆ, Row 3. ಇದೆಲ್ಲ ನಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಸಿಗುತ್ತೆ. Browsers, apps and services. Heading 4. WhatsApp Messenger. Graphic. 1 of 2. 2 ಓಕೆ, items. ನಾವು ಆ ಫೋನಲ್ಲಿ ಏನೇನು ಬ್ರೌಸ್ ಮಾಡಿದ್ದೀವಿ ಅದೆಲ್ಲ ನಮಗೆ ಇಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ ನೋಡಿ. ಇಲ್ಲಿ ವಾಟ್ಸಪ್ ಇನ್ಸ್ಟಾಲ್ ಮಾಡಿದ, WhatsApp Messenger. Lazarillo. ಲೆಜರೊಲೊ ಕೂಡ ಅದರಲ್ಲಿ ನಾವು ಲಾಗಿನ್ ಮಾಡಿದ್ದು, ಇನ್ಸ್ಟಾಲ್ ಮಾಡಿ ಲಾಗಿನ್ ಕೂಡ ಮಾಡಿದ್ದೀನಿ. Lazarillo. Browsers, apps and services with no next default. ಓಕೆ ಫ್ರೆಂಡ್ಸ್, ಇಷ್ಟು ನಮಗೆ ಲೆಜರೊಲೊ ಮತ್ತು ವಾಟ್ಸಪ್ಗೆ ನಾನು ಲಾಗಿನ್ ಮಾಡಿದೆ ಆ ಫೋನಲ್ಲಿ. ಅದು ನಮಗೆ ಇಲ್ಲಿ ತೋರಿಸ್ತಾ ಇದೆ. ಅದನ್ನು ನಾನು ಲಾಗೌಟ್ ಕೂಡ ಮಾಡಿದೆ. ಆ ಫೋನಲ್ಲಿ ನಾವು ಯಾವ್ಯಾವ ಆ್ಯಪ್ಗಳಿಗೆಲ್ಲ ನಾವು ಲಾಗಿನ್ ಮಾಡಿದ್ದು ಅಂತಲೂ ಕೂಡ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ನಾನು ಸೈನ್ ಔಟ್ ಮಾಡ್ತೀನಿ. Lazarillo. WhatsApp. Browsers. Don't recognize. Find device. Sign out. Button. ಓಕೆ ಫ್ರೆಂಡ್ಸ್, Row 1. ಇಲ್ಲಿ ನಾವು ಸೈನ್ ಔಟ್ ಅಂತ ಸಿಕ್ಕಿದೆಯಲ್ಲ, ಈ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡೋಣ. Web view. Sign out on Vivo 1901. Dialog. Sign out on Vivo 1901. Heading 1. This will Okay. remove access to your Google account from the device. ಓಕೆ ಫ್ರೆಂಡ್ಸ್, ಆ ಡಿವೈಸಲ್ಲಿ ನಮ್ಮ ಅಕೌಂಟು ರಿಮೂವ್ ಆಗುತ್ತಂತೆ. ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ಪಾಪಪ್ ಬರುತ್ತೆ. ಆ ಸೈನ್ ಔಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ಮೇಲೆ ಪಾಪಪ್ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. Sign out on Vivo 1901. Heading 1. ಓಕೆ, ಸೈನ್ ಔಟ್ ಆಗುತ್ತೆ ಅಂತ ನಮಗೆ ಹೇಳ್ತಾ ಇದೆ. This will remove access to your Google account from the device. ಓಕೆ, ಆ ಫೋನಲ್ಲಿ ನಮ್ಮ ಗೂಗಲ್ ಅಕೌಂಟ್ ಏನಿದೆ ನಮಗೆ ರಿಮೂವ್ ಆಗುತ್ತೆ. Cancel. Button. ಕ್ಯಾನ್ಸಲ್ ಇದೆ, Sign out. Button. ಸೈನ್ ಔಟ್ ಇದೆ. ಫ್ರೆಂಡ್ಸ್, ಈ ಸೈನ್ ಔಟ್ ಮೇಲೆ ಇವಾಗ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಸೈನ್ ಔಟ್ ಆಗಿಬಿಡುತ್ತೆ. ಬಟ್ ಇವಾಗ ನಾನು ಸೈನ್ ಔಟ್ ಮಾಡ್ಕೋದ್ರೆ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೆ.
ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಆ ಫೋನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸೈನ್ ಔಟ್ ಮಾಡೋಕ್ಕೋಗಲ್ಲ. ನೀವು ಕೂಡ ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡದೇ ಇಲ್ಲದೇ ಇರೋ ಫೋನ್ಗಳು ಏನಾದ್ರು ಲಾಗಿನ್ ಆಗಿದ್ದರೆ ಇಲ್ಲಿ ನೀವು ಬಂದು ಸೈನ್ ಔಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಇಮೇಲ್ ಐ ಡಿ ಯಾರ್ಯಾರ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೋಬೋದು ಮತ್ತು ಸೆಕ್ಯೂರ್ ಇರಲ್ಲ ನಿಮಗೆ. ಆ ಇಮೇಲ್ ಐ ಡಿ ಯಾರನ್ನ ಬೇರೆಯವ್ರು ಯೂಸ್ ಮಾಡ್ಬೋದು. ಆವಾಗ ನೀವು ಹ್ಯಾಕ್ ಮಾಡೋ ಚಾನ್ಸಸ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ ಮತ್ತು ಸೆಕ್ಯೂರ್ ಕೂಡ ಇರಲ್ಲ ಮತ್ತು ಆ ಇಮೇಲ್ ಐ ಡಿ ಮಿಸ್ಯೂಸ್ ಆಗುತ್ತೆ ನಿಮ್ಮ ಇಮೇಲ್ ಐ ಡಿ. ಇದು ಬಂದ್ಬಿಟ್ಟು ನೀವು ಕೂಡ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಯಾವ್ದಾರ ಅನ್ನೋನ್ ಡಿವೈಸ್ಗೆ ಏನಾರ ನಿಮ್ಮದು ಇಮೇಲ್ ಐ ಡಿ ಲಾಗಿನ್ ಆಗಿದೆಯಾ ಅಂತ ನೀವು ಬಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಯಾವುದಾರ ಲಾಗಿನ್ ಆಗಿದ್ದರೆ ಅಕಸ್ಮಾತ್ ಈ ಮೊಬೈಲಲ್ಲಿ ಲಾಗಿನ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ನೀವು ಇಲ್ಲಿಂದನೇ ಕೂಡ ಸೈನ್ ಔಟ್ ಮಾಡ್ಕೋಬೋದು ಮತ್ತು ನೀವು ಸೆಕ್ಯೂರ್ ಆಗೋ ಕೂಡ ಇರ್ತೀರ ಫ್ರೆಂಡ್ಸು. ಇದೊಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಈ ಮಾಹಿತಿ. ನೀವು ಪ್ರತಿಯೊಬ್ಬರು ಬಂದು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವ್ದಾರ ಅನ್ನೋನ್ ಡಿವೈಸ್ಗೆ ಏನಾರ ಲಾಗಿನ್ ಆಗಿದೆಯೋ ಇಲ್ವೋ ಅಂತ ನೀವು ಅವಾಗ ಬಂದು ಚೆಕ್ ಮಾಡ್ಕೋತಾ ಇರಿ. ಅವಾಗ ಏನೋ ನಿಮ್ಗೆ ಡೌಟ್ ಇದ್ದರೆ ಯಾವ್ದಾರ ಲಾಗಿನ್ ಆಗಿದ್ರೆ ನೀವು ಬಂದು ಸೈನ್ ಔಟ್ ಮಾಡ್ಕೋಬೋದು ಫ್ರೆಂಡ್ಸು. ನೀವು ಸೈನ್ ಔಟ್ ಮಾಡೋದ್ರಿಂದ ನಿಮ್ಗೆ ಯಾವ ಡಿವೈಸಲ್ಲಿ ಲಾಗಿನ್ ಆಗಿರುತ್ತೆ ನಿಮಗೆ ಫುಲ್ಲು ಸೈನ್ ಔಟ್ ಆಗುತ್ತೆ, ಫುಲ್ಲು ರಿಮೂವ್ ಆಗುತ್ತೆ. ಈ ಮಾಹಿತಿ ತುಂಬ ಯೂಸ್ಫುಲ್ ಮಾಹಿತಿ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸು. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ. ಥ್ಯಾಂಕ್ ಯು.